ಒಂದು 5 ರಿಂದ 10 ನಿಮಿಷದಲ್ಲಿ ಅರ್ಧ ಗಂಟೆಯಲ್ಲಿ ದೊಡ್ಡ ಮರನ ಉರುಳಿಸುವಂಥ ಕೆಪಾಸಿಟಿ ಇದಕ್ಕೆ ಇದೆ. ಮತ್ತೆ ಎಷ್ಟೇ ಗಟ್ಟಿ ಇದ್ರು ಮರನ ಅದನ್ನು ಕಟ್ ಮಾಡೋಂಥ ಕೆಪಾಸಿಟಿ ಇದಕ್ಕಿದೆ. ನಿಮ್ಮ ವರ್ಕ್ಲೋಡ್ಗೆ ತಕ್ಕಂತೆ ಮಷಿನ್ನ ಪ್ರಿಫರ್ ಮಾಡೋದು ಬೆಟರ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅನಿಲ್ ಸುಂದರ್ ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇವತ್ತು ಕೂಡ ನಿಮ್ಗೆ ಒಂದು ಅದ್ಭುತವಾದ ಮಷೀನು, ಅದರ ಪ್ರಯೋಜನ ಏನು, ಅದರ ಬೆಲೆ ಎಷ್ಟಿರುತ್ತೆ, ಅದನ್ನ ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು, ಯಾರಿಗೆ ಇದು ತುಂಬಾ ಯೂಸ್ಫುಲ್ ಆಗಿದೆ, ಯಾರು ಇದನ್ನ ಪರ್ಚೇಸ್ ಮಾಡಬೇಕು, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಅವಿನಾಶ್ ಅವರು ಇದ್ದಾರೆ. ಸೊ ಅವಿನಾಶ್ ಅವರು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾರೆ. ಅವಿನಾಶ್ ಅವರೇ ಹೇಳಿ ಇದ್ರ ಬಗ್ಗೆ. ಸರ್, ಇದು ಚೈನ್ಸಾ ಅಂತ ಹೇಳ್ಬಿಟ್ಟು ಮರ ಕಟ್ ಮಾಡೋ ಮಷೀನು. ಸೊ ಇದ್ರದ್ದು ಈ ಟಿಂಬರ್ ವರ್ಕ್ ಮಾಡೋರಿಗೆ ಮುಂಚೆ ಎಲ್ಲ ಏನಾಗಿತ್ತು, ಗರಗಸ ಇತ್ತು ಮರ ಕಟ್ ಮಾಡಲಿಕ್ಕೆ. ಸೊ ನಾವು ಚಿಕ್ಕ ವಯಸ್ಸೆಲ್ಲ ನೋಡಿರ್ತೀವಿ, ಬೆಳಗ್ಗೆ ಕೂತ್ಕೊಂಡ್ರೆ ಅವರು ಆ ಕಡೆ ಒಬ್ರು ಈ ಕಡೆ ಒಬ್ರು ಕಟ್ ಮಾಡ್ಕೊಳ್ತಾ ಕೂರೋರು, ಸಾಯಂಕಾಲ ಆದರೂ ಮುಗಿತಿರ್ಲಿಲ್ಲ. ಅಂಥದ್ದನ್ನ ಇದೊಂದು 5 ರಿಂದ 10 ನಿಮಿಷದಲ್ಲಿ ಅರ್ಧ ಗಂಟೆಯಲ್ಲಿ ದೊಡ್ಡ ಮರನ ಉರುಳಿಸುವಂಥ ಕೆಪಾಸಿಟಿ ಇದಕ್ಕೆ ಇದೆ. ಸೊ ಇದರಲ್ಲಿ ತುಂಬ ವೆರೈಟೀಸ್ ಇದೆ. ಇದು ಸ್ಟಾರ್ಟಿಂಗ್ ಒಂದು 10 ಇಂಚದು ಒಂದು ಚಿಕ್ಕದು ಬರುತ್ತೆ, ಅಲ್ಲಿಂದ ಶುರುವಾಗಿ ಸ್ಟ್ಯಾಂಡರ್ಡ್ ಆಗಿ 18 ಇಂಚ್ ಬರುತ್ತೆ. ಇದು 18 ಇಂಚ್ ಅಂದರೆ ಇಲ್ಲಿಂದ 18 ಇಂಚು 1.5 ಅಡಿ ಇರುತ್ತೆ. ಇದು ಡಬಲ್ 3 ಅಡಿ ಮರನ ಕಟ್ ಮಾಡ್ಬೋದು. ಓಕೆ 3 ಅಡಿ ಅಗಲ ಇರುವಂಥ ಮರನ ಕಟ್ ಮಾಡ್ಬೋದು ಇದು. ಸೊ ಇದರಲ್ಲಿ ಹೈಯೆಸ್ಟ್ ಅಂದರೆ 22 ಇಂಚಸ್ ಬರುತ್ತೆ, 22 ಇಂಚ್ ಬರುತ್ತೆ. ಅದು ನಿಮಗೆ 3-3.5 ಅಡಿ ಇರುವಂಥ ಮರನ ಕಟ್ ಮಾಡ್ಬೋದು. ಮತ್ತು ಎಷ್ಟೇ ಗಟ್ಟಿ ಇದ್ರು ಮರನ ಅದನ್ನು ಕಟ್ ಮಾಡೋಂಥ ಕೆಪಾಸಿಟಿ ಇದಕ್ಕಿದೆ. ಸೊ ಇದರಲ್ಲಿ ತುಂಬ ವೆರೈಟೀಸ್ ಇದೆ, ತುಂಬ ಕಂಪನಿಗಳು ಇದೆ. ಇದ್ರದ್ದು ಸ್ಟಾರ್ಟಿಂಗ್ ರೇಂಜ್ ನಿಮಗೆ ಒಂದು 8,000ದಿಂದ ಶುರು ಆಗುತ್ತೆ. ಇದ್ರ ರೇಟು 8,000ದಿಂದ ಹಿಡಿದು 1 ಲಕ್ಷದವರೆಗೂ ಇದೆ ಇದ್ರದ್ದು. ಬೇಸ್ಡ್ ಆನ್ ನಿಮ್ಮ ಉಪಯೋಗ ಹೆಂಗಿದೆ, ನೀವು ಡೈಲಿ ಯೂಸ್ ಮಾಡ್ತೀರೋ ಅಥವಾ ನೀವು ಬಾಡಿಗೆ ಕಟ್ಕೊಂಡು ತುಂಬ ದೊಡ್ಡ ಮರಗಳನ್ನ ಕಟ್ ಮಾಡ್ತೀರೋ, ಒಂದು ಟಿಂಬರ್ ಎರಡು ಬಿಸ್ನೆಸ್ ಯಾರು ಮಾಡ್ತಿದ್ದಾರೆ ಅವ್ರಿಗೆ ತುಂಬ ದೊಡ್ಡ ಮಷಿನ್ಸ್ ಇದೆ, ಬ್ರ್ಯಾಂಡೆಡ್ ಮಷಿನ್ಸ್ ಇದೆ, ತುಂಬ ಹೈ ಕ್ವಾಲಿಟಿ ಇರುವಂಥದ್ದಿದೆ. ಇದು ಸ್ಟಾರ್ಟಿಂಗು ನಿಮಗೆ 58 cc ಶುರುವಾಗ್ತದೆ. 58 cc ಹಿಡಿದು ಆಲ್ಮೋಸ್ಟ್ ಹತ್ತಿರ 110 cc ವರೆಗೂ ಇದೆ ಇದು. ಅಷ್ಟು ವೆರೈಟೀಸ್ ಇದರಲ್ಲಿದೆ. ಸೊ ಈ ಇಂಜಿನ್ ಬಗ್ಗೆ ಹೇಳೋದು ಸರಿ, ಇಂಜಿನ್ ಇದು ಸೇಮ್ 2 ಸ್ಟ್ರೋಕ್ ಇಂಜಿನೇ. ಇದರಲ್ಲಿ 4 ಸ್ಟ್ರೋಕ್ ಬರಲ್ಲ, ಯಾಕಂದರೆ ಸ್ಪೀಡ್ ಬೇಕು ಇದಕ್ಕೆ. ಇದ್ರದ್ದು ಸ್ಪೀಡ್ ಬಂದ್ಬಿಟ್ಟು ನಿಮಗೆ 10,000ದಿಂದ 13,000 RPM, 10,000 to 13,000 ರೊಟೇಷನ್ ಪರ್ ಮಿನಿಟ್ ಇದು ಸ್ಪೀಡ್ ಇದು ರನ್ ಆಗ್ತಾ ಇರುತ್ತೆ. ಸೊ ಅಷ್ಟು ಸ್ಪೀಡಾಗಿ ಇದು ತಿರುಗುತ್ತೆ. ಮತ್ತು ತುಂಬ ಕೇರ್ಫುಲ್ ಆಗಿರಬೇಕು, ಯಾಕಂದರೆ ತುಂಬ ಡೇಂಜರಸ್ ಇದೆ ಇದು. ಒಂದು ಸಣ್ಣ ಚಿಕ್ಕ ಕೈ ನಮ್ಮದು ಕಾಲು ಟಚ್ ಆದ್ರೂ ಅದು ಕಟ್ಟಾಗೋ ಚಾನ್ಸಸ್ ಪವರ್ಫುಲ್ ಇದೆ. ಅಷ್ಟು ಶಾರ್ಪು ತುಂಬ ಇದೆ, ಅದೇ ಥರ ತುಂಬ ಪವರ್ಫುಲ್ ಇದೆ ಇದು. ಸೊ ಆ್ಯಸ್ ಇಟ್ ಈಸ್ ಹೇಳ್ದಂಗೆ ಸೇಮ್ 2 ಸ್ಟ್ರೋಕ್ ಇಂಜಿನ್ ಇದು. ಸೊ ಅದ್ರದ್ದೇನು ಮೇಂಟೆನೆನ್ಸ್ ಇದೆ ಅದೇನೇ ಅಷ್ಟೇ. ಇಲ್ಲಿ ಏನಂದರೆ ಇದು ಪೆಟ್ರೋಲು ಬರುತ್ತೆ. ಇಲ್ಲಿ ಪೆಟ್ರೋಲ್ಗೆ 2T ಆಯಿಲ್ ಮಿಕ್ಸ್ ಮಾಡಿ ಹಾಕಬೇಕು. ಸೊ ಇದಕ್ಕೊಂದು ಎಕ್ಸ್ಟ್ರಾ ಫ್ಯೂಚರ್ ಅಂದರೆ ಎಕ್ಸ್ಟ್ರಾ ಒಂದು ಕೇರಿಂಗ್ ಏನಿದೆ ಅಂದರೆ ಇಂಜಿನ್ ಆಯಿಲ್ ಇದೆ ಇಲ್ಲಿ. ಸಾರಿ, ಇಂಜಿನ್ ಆಯಿಲ್ ಅಲ್ಲ, ಚೈನು ಲೂಬ್ರಿಕೇಶನ್ ಆಯಿಲ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಗೆ ಯೂಸ್ಡ್ ಆಗಿರೋ ಆಯಿಲ್ನ ಹಾಕ್ಬೋದು, ಅಂದರೆ ಹೊಸ ಆಯಿಲ್ ಹಾಕಬೇಕು ಅಂತ ಏನಿಲ್ಲ. ಇದ್ರ ರೀಸನ್ ಏನಂದರೆ ಈ ಚೈನು ರೊಟೇಟ್ ಆಗ್ತಾ ಇರ್ಬೇಕಾದ್ರೆ ಈ ಚೈನು ಮತ್ತು ಈ ಬಾರ್ ಅಂತ ಹೇಳ್ತೀವಿ, ಇದು ಎರಡರ ಮಧ್ಯೆ ಒಂದು ಹೀಟ್ ಕ್ರಿಯೇಟ್ ಆಗುತ್ತೆ, ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ. ಆ ಹೀಟ್ನ ಅವಾಯ್ಡ್ ಮಾಡಲಿಕ್ಕೋಸ್ಕರ ಲೂಬ್ರಿಕೇಟ್ ಆಗ್ತಾ ಇರುತ್ತೆ ಆಯಿಲ್. ಸೊ ಆಯಿಲ್ ಹಾಕೋದಂದ್ರೆ ಯೂಸ್ ಆಗಿರೋಂಥ ಒಂದು ಇಂಜಿನ್ ಆಯಿಲ್ನ ಹಾಕಿದ್ರೆ ಸಾಕಿದಕ್ಕೆ. 1 ಲೀಟರ್ ಪೆಟ್ರೋಲ್ ಇದು ಎಷ್ಟು ರನ್ ಆಗುತ್ತೆ? 1 ಲೀಟರ್ ಪೆಟ್ರೋಲ್ 1 ಗಂಟೆ ರನ್ ಆಗುತ್ತೆ. ಓಕೆ. ಸೊ 1 ಲೀಟರ್ ರನ್ ಆಗುತ್ತೆ. 1 ಲೀಟರ್ಲಿ 1 ಗಂಟೆ ಇದು ಕೆಲಸ ಮಾಡುತ್ತೆ. ಓಕೆ. ಆಮೇಲೆ ವಾರಂಟಿ ಹಾಗೆ ಅದೇ 6 ಮಂತ್ಸ್ ಸರ್ ಅಷ್ಟೇ. 6 ಮಂತ್ಸಿಂದ 1 ಇಯರ್. ಕೆಲವು ಬ್ರ್ಯಾಂಡೆಡ್ ಕಂಪನಿಗಳು 1 ಇಯರ್ ವ್ಯಾರಂಟಿ ಕೊಡ್ತಾರೆ, ಕೆಲವು 6 ಮಂತ್ಸು. ಬಟ್ ಇದ್ರದ್ದು ಸ್ಪೇರ್ ಪಾರ್ಟ್ಸ್ ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ ಮಾರ್ಕೆಟಲ್ಲಿ. ಸೊ ಅದೇ ರೀತಿ ತೊಂದರೆ ಇಲ್ಲ ಆಗಿರೋದು, ಯಾಕಂದರೆ ಎಲ್ಲ ಅಂದರೆ ತುಂಬ ಕಂಪನೀಸ್ ಇದ್ರೂ ಅದ್ರದ್ದು ಸ್ಪೇರ್ಸು ಒಂದಕ್ಕೊಂದು ಮ್ಯಾಚ್ ಆಗುತ್ತೆ. ಓಕೆ. ಯಾವುದೇ ಕಂಪನಿ ಎಕಾನಮಿ ರೇಂಜ್ ನಾನು ಹೇಳ್ತಾ ಇರೋದು, ಅದ್ರದ್ದು ಸ್ಪೇಸ್ ಇನ್ನೊಂದಕ್ಕೆ ಸೂಟ್ ಆಗುತ್ತೆ, ಮ್ಯಾಚ್ ಆಗುತ್ತೆ. ಒಂದು ಎಕಾನಮಿ ರೇಂಜಲ್ಲಿ ಇರೋದು. ಬ್ರ್ಯಾಂಡೆಡ್ ಬಂದ್ಬಿಟ್ಟು ಅದರದ್ದೇ ಆದ ಕಂಪನಿ ಸ್ಪೇರ್ಸ್ ಸಿಗುತ್ತೆ. ಸೊ ಸ್ಪೇರ್ ಪಾರ್ಟ್ಸ್ ಏನು ತೊಂದರೆ ಇಲ್ಲ, ಬಟ್ ತುಂಬ ಬೆನಿಫಿಟ್ ಇದೆ, ಯೂಸ್ಫುಲ್ ಇದೆ. ಸೊ ಈ ಮಷೀನಿಂದ. ಸೊ ಹಾಗೆ ಇನ್ ಕೇಸ್ ಯಾರಾದರೂ ಏನಾದರೂ ಈಗ ಮೇಯ್ನ್ ಆಗಿ ಯೂಸ್ ಆಗೋದು ಅಂತಂದ್ರೆ ಕಾರ್ಪೆಂಟ್ರಿಗೆ ಅಂತ ಹೇಳಿ, ಕಾರ್ಪೆಂಟ್ರಿಗೆ ಅಲ್ಲ, ಈ ಟಿಂಬರ್ ಬಿಸ್ನೆಸ್ ಮಾಡೋರಿಗೆ. ಆ ಜೊತೆಗೆ ಮರಗಳಿರ್ತಾವಲ್ಲ, ತೋಟಗಳಲ್ಲಿ ಸುಮಾರು ಮರಗಳಿರ್ತವೆ, ಬಿದ್ದೋಗುವಂಥದ್ದು ಇರ್ತದೆ. ಅದನ್ನ ಕಟ್ ಮಾಡೋಕ್ಕೆ ಇವಾಗ ಕೈಗರಗಸ ಯೂಸ್ ಮಾಡೋರು ಯಾರು ಇಲ್ಲ ಇವಾಗ, ಆ ಕೆಲಸ ಮಾಡೋರು ಇಲ್ಲ ಯಾರು. ಸೊ ಅಂಥವ್ರಿಗೆ ಒಂದು ತೋಟದಲ್ಲಿ ಒಂದು ಮಷಿನ್ ಇಟ್ಕೊಂಡ್ರೆ ನಿಮಗೆ ಬೇಡದೇ ಇರೋಂಥ ಗಿಡಗಳನ್ನು ಮರಗಳನ್ನು ಕಟ್ ಮಾಡೋಕ್ಕೆ ತುಂಬ ಯೂಸ್ಫುಲ್. ಓಕೆ. ಇದು ಎಕ್ಸ್ಟೆನ್ಷನ್ ಏನೆಲ್ಲ ಸಿಗುತ್ತೆ ಸರ್ ಇದರಲ್ಲಿ? ಎಕ್ಸ್ಟೆನ್ಷನ್ ಏನು ಬರಲ್ಲ ಸರ್, ಇದ್ರ ಜೊತೆಗೆ ಇದೊಂದು ಬಾರ್ ಬರುತ್ತೆ, ಒಂದು ಚೈನ್ ಬರುತ್ತೆ. ಸೊ ಅದೇ ಥರ ನಿಮಗೆ ಇಷ್ಟು ಬರುತ್ತೆ. ಒಂದು ಸೆಟ್ಟು ಮಷಿನ್ ಜೊತೆಗೆ ಇರುತ್ತೆ. ಎಕ್ಸ್ಟ್ರಾ ಇನ್ನೂ ದೊಡ್ಡದು ಬೇಕು ಅಂದರೆ ಇದು 22 ಇಂಚ್ ಬರುತ್ತೆ. ಯೂಶಲಿ ಸ್ಟ್ಯಾಂಡರ್ಡ್ 18 ಇಂಚು ಸ್ಟ್ಯಾಂಡರ್ಡ್ ಇದೆ. 18 ಇಂಚು ಮಷಿನ್ ಜೊತೆಗೆ ಬರುತ್ತೆ. ಸೊ ಇನ್ನೂ ದೊಡ್ಡದು ಬೇಕು ಅಂದರೆ ಇದರ 22 ಇಂಚಸ್ ಸಿಗುತ್ತೆ.
ಇದನ್ನ ರಿಮೂವ್ ಮಾಡಿ ಹಾಕ್ಬೋದು. ರಿಮೂವ್ ಮಾಡಿ ಇದನ್ನ ಹಾಕಬಹುದು ಅಷ್ಟೇ. ಅಂದರೆ ಅದು ನಿಮ್ಮ ಅವಾಗ HP ಜಾಸ್ತಿ ಇರಬೇಕಾಗುತ್ತೆ, ಇಂಜಿನ್ ಕೆಪಾಸಿಟಿ ಜಾಸ್ತಿ ಇದ್ದಾಗಷ್ಟೇ ಇದು ಯೂಸ್ ಆಗುತ್ತೆ. ಕಮ್ಮಿ ಇದು ಹಾಕಿದಾಗ ಏನಾಗುತ್ತೆ, ಅವಾಗ ಹಾಕಿದಾಗ ಇಂಜಿನ್ನು ಆ ಪವರ್ನ ಈ ಒಂದು 22 ಇಂಚಿನ ಇಂಜಿನ್ನು ತರ್ಕೊಳ್ಳಲ್ಲ ಆ ಪವರು. ಹಾಗಾಗಿ ಏನಿದ್ರು ಒಂದು 68 cc ಮೋರ್ ದೆನ್ 100 cc ಅಂಥದಕ್ಕೆ ಇದು ಯೂಸ್ ಆಗುತ್ತೆ. ಸೊ ಒಂದು ಪ್ರೈಸ್ ರೇಂಜ್ ಹೇಳೋದಾದ್ರೆ, ಪ್ರೈಸ್ ರೇಂಜ್ ಅಂದರೆ ನಿಮಗೆ 8,000ದಿಂದ 1,00,000ವರೆಗೂ ಇದೆ. ಸೊ ಸ್ಟಾರ್ಟಿಂಗ್ ಫ್ರಮ್ 8,000. ತುಂಬ ಚೆನ್ನಾಗಿರೋದ್ರಿಂದ ಒಂದು 15,000 20,000 ರೇಂಜಲ್ಲಿ ಚೆನ್ನಾಗಿರೋದು ನಿಮ್ಮ ಲೋಕಲ್ ಡೀಲರ್ ನಿಮಗೆ ಸಜೆಸ್ಟ್ ಮಾಡ್ತಾರೆ ಅವರು ಯಾವ್ದು ತೊಗೋಬೇಕಂದ್ರೆ ನಿಮ್ಮ ಯೂಸೇಜ್ಗೆ ತಕ್ಕಂತೆ. ನೀವು ಡೈಲಿ ಯೂಸ್ ಮಾಡ್ತೀರಾ ಅಥವಾ ವಾರಕ್ಕೊಂದ್ಸಲ ಯೂಸ್ ಮಾಡ್ತೀರಾ, ಮತ್ತು ಯಾವ ಥರ ಮರಗಳು ಕಟ್ ಮಾಡ್ತೀರಾ ನೀವು, ಸೊ ಅದ್ರ ಮೇಲೆ ನಿಮಗೆ ಸಜೆಸ್ಟ್ ಮಾಡ್ತಾರೆ ಡೀಲರ್ಗಳು. ಅವ್ರ ಸಜೆಷನ್ ನೋಡಿ ನೀವು ತೊಗೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ, ಮತ್ತು ನಿಮ್ಮ ಕಾಸ್ಟ್ ವರ್ತ್ ಆಗುತ್ತೆ. ತುಂಬ ಕಾಸ್ಟ್ ಇರೋಂಥ ಮಷಿನ್ ತೊಗೊಂಡು ಕಮ್ಮಿ ಕೆಲಸ ಮಾಡಿದ್ರೂ ಯೂಸ್ ಆಗಲ್ಲ. ಅಥವಾ ತುಂಬ ಜಾಸ್ತಿ ಕೆಲಸ ಮಾಡಲಿಕ್ಕೋಸ್ಕರ ಕಮ್ಮಿ ಕ್ವಾಲಿಟಿ ಇರುವಂಥ ಮಷಿನ್ ತೊಗೊಂಡ್ಬಿಟ್ರೆ ಅವಾಗ ಮಷಿನ್ ಪ್ರಾಬ್ಲಮ್ ಅಂತ ಹೇಳ್ತೀರಾ, ಬಟ್ ನೀವು ವರ್ಕ್ಲೋಡ್ ಜಾಸ್ತಿ ಕೊಡ್ತೀರಾ. ನಿಮ್ಮ ವರ್ಕ್ಲೋಡ್ಗೆ ತಕ್ಕಂತೆ ಮಷಿನ್ನ ಪ್ರಿಫರ್ ಮಾಡೋದು ಬೆಟರ್. ಸೊ ಹಾಗೆ ಯಾರಾದರೂ ಫಾರ್ಮರ್ಸೇ ಇರ್ಬೋದು ಅಥವಾ ಯಾರೇ ಇರ್ಬೋದು, ಯಾಕೆಂದರೆ ನಿಮಗೆ ಒಂದು ಸೋರ್ಸ್ ಆಫ್ ಇನ್ಕಮ್ ಮಾಡಬೇಕು ಅಂತಂದ್ರೂ ಕೂಡ ಮರಗಳನ್ನು ಕಡಿಯೋದು ಅಥವಾ ಟಿಂಬರ್ ಕೆಲಸ ಮಾಡೋದು ಸಾಮಾನ್ಯವಾಗಿರುವಂಥದ್ದು. ಸೊ ನಿಮಗೆ ಒಂದು ಅರ್ನಿಂಗ್ಸಿಗೋಸ್ಕರನೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಯಾಕೆಂದರೆ ಅವ್ರು ಮೊದಲೇ ಹೇಳ್ದಂಗೆ ಈಗ ಗರಗಸವನ್ನು ಯಾರೂ ಯೂಸ್ ಮಾಡೋದಿಲ್ಲ. ಸೊ ಇದು ಬೆಸ್ಟ್ ಅಂತ ಹೇಳ್ಬೋದು. ಯಾಕೆಂದರೆ ಒಂದು ನಿಮಗೆ ಕೆಲಸ ಫಾಸ್ಟಾಗಿ ಆಗುತ್ತೆ, ಹಾಗೆ ಎಫಿಷಿಯೆಂಟ್ ಆಗುತ್ತೆ. ಸೊ ಇದರಲ್ಲಿ ಬೇರೆ ಬೇರೆ ನಿಮಗೆ ಎಕ್ಸ್ಟೆನ್ಷನ್ ಕೂಡ ಸಿಗೋದ್ರಿಂದ ಸೊ ನೀವು ಯಾವ ಪವರ್ ಯಾವ ರೀತಿಯ ಕೆಲಸವನ್ನು ಮಾಡ್ತೀರಾ, ಅದು ಎಷ್ಟು ಮಟ್ಟದ ಕೆಲಸ ಆಗಿರುತ್ತೆ, ಅದಕ್ಕೆ ಅನುಗುಣವಾಗಿ ನೀವು ಯಾವ ರೇಂಜಿನ ಯಾವ ಪ್ರೈಸ್ನ ಒಂದು ಮಷಿನ್ ನಿಮಗೆ ಬೇಕು ಅದಕ್ಕೆ ಅನುಗುಣವಾಗಿ ಪರ್ಚೇಸ್ ಮಾಡ್ಬೋದು. ಓಕೆ, ಇಷ್ಟೊತ್ತು ಸಾಕಷ್ಟು ಎಪಿಸೋಡ್ಗಳಲ್ಲಿ ಸಾಕಷ್ಟು ಮಷಿನ್ಗಳ ಬಗ್ಗೆ ನಾವು ನೋಡಿದ್ವಿ. ನಿಮಗೆ ಕೃಷಿಯ ಬಗ್ಗೆ ಯಾವುದೇ ಮಾಹಿತಿ ಬೇಕು ಅಂತಂದ್ರೆ ನೀವೇನು ಮಾಡಬೇಕು, ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು. ಫ್ರೀಡಮ್ ಆ್ಯಪ್ನಲ್ಲಿ ಯಶಸ್ವಿ ಕೃಷಿಕರು ಮಾಡಿರುವಂತಹ ಕೋರ್ಸ್ ಇದೆ. ಆ ಕೋರ್ಸನ್ನು ನೋಡಿ ನೀವು ಕೂಡ ಅವರಂತೆ ಕೃಷಿಯನ್ನು ಮಾಡಿದರೆ ಖಂಡಿತವಾಗಿ ನೀವು ಕೂಡ ಯಶಸ್ವಿ ಆಗ್ಬೋದು ಅಂತ ಹೇಳ್ತಾ, ಸೊ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಒಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.